ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಬಹಳ ವಿಶೇಷವಾಗಿ ಇನ್ನೇನು ಸೆಪ್ಟೆಂಬರ್ ತಿಂಗಳು ಬಂದೇ ಬಿಡ್ತು. ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ 12 ರಾಶಿಗಳವರಿಗೆ ಯಾವ ಥರದ ಭವಿಷ್ಯ ಇರ್ತದೆ, ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಟಿಪ್ಪಣಿ ಮಾಡ್ತೇನೆ. ಇವತ್ತು ಮುಖ್ಯವಾಗಿ ನಾನು ಮೇಷರಾಶಿಯ ಬಗ್ಗೆ ಮಾತಾಡ್ತೇನೆ. ಮೇಷರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಅವರನ್ನು ಆಳುವಂಥ ಗ್ರಹ ಯಾವುದು, ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಟಿಪ್ಪಣಿ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಹೈಪ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ಈಗ ಬಂದ ಮೇಲೆ ನಮ್ಮ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮನ್ನು ಆಳುವಂತಹ ಗ್ರಹ ಬಂದು ಗುರು ಮಹಾರಾಜ. ಹಾಗಾದರೆ ಗುರು ಯಾರು ನಿಮ್ಮ ಜಾತಕಕ್ಕೆ ಭಾಗ್ಯಾಧಿಪತಿ ಮತ್ತೆ ವ್ಯಯಾಧಿಪತಿಯಾಗಿ ಆತ 4ನೇ ಮನೆ ಗೋಚಾರದಲ್ಲಿ 4ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಚಂದ್ರನಿಂದ ಕೇಂದ್ರದಲ್ಲಿ ಇದ್ದಾನೆ. ಒಂದು ಒಳ್ಳೆ ಯೋಗವನ್ನು ಆಲ್ರೆಡಿ ಕ್ರಿಯೇಟ್ ಮಾಡಿರ್ತಾನೆ. ಇಲ್ಲಿ ಬಹಳ ಮುಖ್ಯವಾಗಿ ಏನಾಗುತ್ತೆ ಅಂದರೆ ಗುರು 4ನೇ ಮನೆ ರಿಸಲ್ಟ್ ಅನ್ನು ಕೊಡ್ತಾ ಇರೋದರಿಂದ 4ನೇ ಮನೆ ಬಂದು ಭೂಮಿ, ಮನೆ, ವಾಹನ ಮತ್ತೆ ಸುಖಕ್ಕೆ ಸಂಬಂಧಪಟ್ಟಂತ ವಸ್ತುಗಳಂತ ಹೇಳ್ಬೋದು. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ನಿಮಗೆ ನೀವು ಸ್ವಪ್ರಯತ್ನದಿಂದ ಅಥವಾ ನೀವು ತುಂಬಾ ಪ್ರಯತ್ನ ಮಾಡಿದ್ರೆ ಮನೆ ಮಾಡುವಂಥದ್ದು, ಭೂಮಿ ಖರೀದಿ ಮಾಡುವಂಥದ್ದು, ವಾಹನ ಖರೀದಿ ಮಾಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿದೆ. ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು, ಮನೆ ರಿಪೇರಿ ಮಾಡಬೇಕು, ಮನೆ ಪೇಂಟಿಂಗ್ ಮಾಡಬೇಕು, ಮನೆ ಇಂಟೀರಿಯರ್ ಮಾಡಬೇಕು, ಯಾವುದೇ ಒಂದು ರೂಪದಲ್ಲಿ ಮನೆಗೆ ರೂಮ್ ಸೇರಿಸಬೇಕು, ಮೇಲ್ಗಡೆ ಕಟ್ಟಬೇಕು, ಏನೇ ಇದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆಯ ಯೋಗ ಭಾಗ್ಯ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಕ್ರಿಯೇಟ್ ಆಗಿರ್ತದೆ. ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಗೆಲುವು ಖಂಡಿತ ನಿಮ್ಮದಾಗುತ್ತೆ ಸರ್. ಸೆಕೆಂಡ್, ನಾವು ಬಂದಾಗ ಹಣಕಾಸಿನ ವಿಚಾರ, ಧನಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಯಾರು ಶುಕ್ರ ಮಹಾರಾಜ ಆತ ಏನ್ ಮಾಡ್ತಾನೆ, ತಿಂಗಳ ಆರಂಭದಲ್ಲಿ ಕನ್ಯಾ ರಾಶಿಯಲ್ಲಿ ನೀಚನಾಗಿರ್ತಾನೆ. ಖಂಡಿತ ಹಣಕಾಸಿಗೆ ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ ಕ್ರಿಯೇಟ್ ಮಾಡ್ತಾನೆ. ಬಟ್ ಒಂದು 2 ದಿನ ಹೋದ ನಂತರ ಆತ ಏನು ಮಾಡ್ತಾನೆ, ಸ್ವಗೃಹಿ ಆಗಿಬಿಡ್ತಾನೆ ತುಲಾ ರಾಶಿಯಲ್ಲಿ ಬಂದು. ಹಾಗಾದರೆ ಎಲ್ಲೋ ಒಂದು ಕಡೆ ನಿಮಗೆ ಹಣಕಾಸು ಅಥವಾ ನಿಮ್ಮ ವ್ಯಾಪಾರದಿಂದ, ನಿಮ್ಮ ಕೆಲಸದಿಂದ, ಅಥವಾ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರ ಮುಖಾಂತರ, ಅಥವಾ ಟ್ರಾವೆಲಿಂಗ್ ಮಾಡೋದ್ರ ಮುಖಾಂತರ ದೂರ ಹೋಗಿ ಇನ್ಕಮ್ ಅಂದರೆ ಇನ್ಕಮ್ಗೆ ಬೇಕಾಗಿ ದೂರ ಹೋಗಿ ನೀವು ಕಮಾಯಿ ಮಾಡೋದ್ರ ಮುಖಾಂತರ ದುಡ್ಡು ಬರುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ತೀರಾ ಜಾಸ್ತಿ ಸರ್. ಖಂಡಿತ ದುಡ್ಡಿನ ವಿಚಾರದಲ್ಲಿ ತುಂಬ ಫೇವರಬಲ್ ಆಗುತ್ತೆ, ಚಿಂತೆ ಮಾಡೋದು ಅಗತ್ಯ ಇಲ್ಲ. ಒಟ್ಟಾರೆ ದುಡ್ಡಿಗೆ ಸಂಬಂಧಪಟ್ಟಂತೆ ನೀವು ನಿಮ್ಮ ಸಂಗಾತಿಯನ್ನು ಅವಲಂಬಿಸಿರ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಖಂಡಿತ ಅದನ್ನು ಮಾಡಿ ಒಳ್ಳೆ ರಿಸಲ್ಟನ್ನು ಡೆಫಿನೆಟ್ ಆಗಿ ಅನುಭವಿಸ್ತೀರಾ. ಆನಂತರ ನಿಮ್ಮ 3rd ಹೌಸಲ್ಲಿ ಕುಜ ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ. ಕುಜ ಬಂದು 3ನೇ ಮನೆಯಲ್ಲಿದ್ದಾನೆ. ಕುಜ ಬಂದು ನಿಮ್ಮ ಅಷ್ಟಮಾಧಿಪತಿ ಮತ್ತು ರಾಶಿಯಾಧಿಪತಿಯಾಗಿ 3ನೇ ಮನೆಯಲ್ಲಿ ಇರುವುದರಿಂದ ನೀವು ಟ್ರಾವೆಲಿಂಗ್ ಮಾಡುವಾಗ ಸ್ವಲ್ಪ ಜಾಗರೂಕರಾಗಿರಬೇಕು. ನೀವೇನಾದರೂ ಡ್ರೈವಿಂಗ್ ಮಾಡ್ತಾ ಇದ್ದರೆ ರ್ಯಾಶ್ ಡ್ರೈವಿಂಗ್ ಬೇಡ ಅಂತ ಹೇಳ್ತೇನೆ. ಸ್ವಲ್ಪ ಸ್ಲೋ ಮೂವ್ಮೆಂಟಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಪ್ರಿಕಾಷನ್ ತಗೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಇಲ್ಲಾಂದರೆ ಎಲ್ಲೋ ಒಂದು ಕಡೆ ವಾಹನಗಳಿಂದ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಇದ್ದೇ ಇದೆ. ಅದರ ಜೊತೆಗೆ 3ನೇ ಮನೆ ಕುಜನಿಂದಾಗಿ ಏನಾಗುತ್ತೆ, ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಒಂದು ಸ್ಟೇಟಸ್ ಕ್ರಿಯೇಟ್ ಆಗುತ್ತೆ. ಯಾರಾದರೂ ಹೊಸ ಕೆಲಸ ಹುಡುಕ್ತಾ ಇದ್ದೀರಿ, ಹೊಸ ಕೆಲಸ ಬೇಕು, ಕಾರ್ಯಕ್ಷೇತ್ರದಲ್ಲಿ ಇಷ್ಟವರೆಗೆ ನನ್ನನ್ನು ರೆಕಗ್ನೈಸ್ ಮಾಡಿಲ್ಲ, ಸ್ಟೇಟಸ್ ಬೇಕು ಅಂದಾಗ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದಾಗ ಅದು ಖಂಡಿತ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳು ಡೆಫಿನೆಟ್ ಆಗಿ ಇದ್ದೇ ಇದೆ ಸರ್, ತೊಂದರೆ ಇಲ್ಲ. ಆನಂತರ ನಿಮ್ಮ 5ನೇ ಮನೆಗೆ ಬಂದಾಗ 5ನೇ ಮನೆ ವಿಶೇಷ ರೀತಿಯಲ್ಲಿ ನಿಮ್ಮ ಮಕ್ಕಳು, ನಿಮ್ಮ ವಿದ್ಯೆ, ನಿಮ್ಮ ಬುದ್ಧಿ, ನಿಮ್ಮ ಸ್ನೇಹಿತರು, ನಿಮ್ಮ ಪ್ರೀತಿ ಪ್ರೇಮ, ನಿಮ್ಮ ಇಷ್ಟದೇವರು ಎಲ್ಲ ಬಂತು. ಅಲ್ಲಿ ಆಲ್ರೆಡಿ ಗೋಚಾರದಲ್ಲಿ ಕೇತು ಮಹಾರಾಜನ ಒಂದು ಇಂಪ್ಯಾಕ್ಟ್ ಇದ್ದೇ ಇದೆ. ಅದರಿಂದಾಗಿ ಒಂದಷ್ಟು ಪ್ರೀತಿ ಪ್ರೇಮ, ಸ್ನೇಹಿತರು ನಿಮ್ಮಿಂದ ದೂರ ಹೋಗುವಂಥ ಸಾಧ್ಯತೆಗಳು ಇದ್ದೇ ಇರ್ತವೆ. ಇನ್ನು ಯೋಗ್ಯ ವಯಸ್ಕ ಮಕ್ಕಳು ನಿಮಗೆ ಇದ್ದಾರೆ ಅಂದಾಗ ಮೇ ಬಿ ಅರ್ನಿಂಗ್ ಮಾಡಲಿಕ್ಕೆ ಬೇಕಾಗಿ ನಿಮ್ಮಿಂದ ದೂರ ಹೋಗಿರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇರ್ತದೆ. ಕೆಲವರಿಗೆಲ್ಲ ಹೊಟ್ಟೆ ಸಂಬಂಧ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ಹೇಳಬೇಕಾದ್ರೆ ಸ್ವಲ್ಪ ಅವರ ಎಜುಕೇಷನ್ನಲ್ಲಿ ವೇರಿಯೇಷನ್ ಅನ್ನು ಖಂಡಿತ ತೋರಿಸ್ತಾನೆ. ಆದರೂ ಕೂಡ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಏನಾಗುತ್ತೆ, ಬುಧ ಮತ್ತು ರವಿಯ ಕಾಂಬಿನೇಷನ್ ತಿಂಗಳ ಆರಂಭದಲ್ಲಿ 5th ಹೌಸಲ್ಲಿ ಇರುವುದರಿಂದ ಸ್ವಲ್ಪ ಎಜುಕೇಷನ್ ವಿಷಯ ಜಾಗರೂಕರಾಗಿರಿ ಅಂತ ಹೇಳ್ತೇನೆ. ಬಟ್ ಎಜುಕೇಷನ್ ಖಂಡಿತ ಮುಂದುವರಿತದೆ, ಒಳ್ಳೆ ರೀತಿಯಲ್ಲಿ ಕೂಡ ಹೋಗ್ತದೆ, ಪರವಾಗಿಲ್ಲ. ಆದಷ್ಟು ಗಣಪತಿಗೆ ಸಂಬಂಧಪಟ್ಟಂತೆ ಮಂತ್ರಗಳನ್ನು ಚಾಂಟ್ ಮಾಡಿ ಗಣಪತಿಯ ಟೆಂಪಲ್ಗೆ ಹೋಗಿ ಎಲ್ಲೋ ಒಂದು ಕಡೆ ನಿಮಗೆ ಪ್ರೊಟೆಕ್ಷನ್ ಸಿಗುವಂಥ ಸಾಧ್ಯತೆಗಳು ಇದ್ದೇ ಇರ್ತದೆ. ಸ್ನೇಹಿತರ ಜೊತೆಗೆ ವ್ಯವಹಾರ ಮಾಡಬೇಡಿ, ದುಡ್ಡಿನ ವ್ಯವಹಾರ ಅಂತೂ ಖಂಡಿತ ಮಾಡಬೇಡಿ. ಆನಂತರ ಯಾರೆಲ್ಲ ಟ್ರೇಡಿಂಗ್ ಮಾಡ್ತೀರಾ, ಟ್ರೇಡಿಂಗ್ ಮಾಡುವವರು ಕೂಡ ಸ್ವಲ್ಪ ಜಾಗರೂಕರಾಗಿರಬೇಕು. ಯಾಕಂದರೆ ಲಾಭ ಸ್ಥಾನದಿಂದ ರಾಹು ಪಂಚಮವನ್ನು ನೋಡ್ತಾ ಇದ್ದಾನೆ, ಬುಧನನ್ನು ನೋಡ್ತಾ ಇರೋದರಿಂದ ಮೇ ಬಿ ಟ್ರೇಡಿಂಗ್ ಮಾಡುವಾಗ ತೊಂದರೆಗಳಾಗಿ ಲಾಸಸ್ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಿ. ಯಾಕಂದರೆ ಟ್ರೇಡಿಂಗ್ ಬಂದು ಬುಧನಿಗೆ 12ನೇ ಮೇಲೆ ಗುರು ಹೋಗ್ತಾ ಇರೋದರಿಂದ ತುಂಬ ಲಾಭಗಳಾಗುವಂಥ ಸಾಧ್ಯತೆಗಳು ಇರುವುದಿಲ್ಲ. ಅದನ್ನು ಮೊದಲನೇದಾಗಿ ಗಮನದಲ್ಲಿಸ್ಕೊಳ್ಳಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. 12ನೇ ಮನೆಯಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ. ಆಲ್ರೆಡಿ 7.5 ಹಂತ ನಡೀತಾ ಉಂಟು ನಿಮಗೆ. ಬಟ್ ಈಗ ಶನಿ ಮಹಾರಾಜ ವಕ್ರಿಯಾಗಿರುವುದರಿಂದ ತಾತ್ಕಾಲಿಕವಾಗಿ ನಿಮಗೆ 7.5 ಸ್ವಲ್ಪ ಮುಕ್ತಿ ದೊರೆತಿರುವಂಥದ್ದು. ಆನಂತರ ಶನಿ ವಕ್ರಿಯಾಗಿ ಲಾಭಸ್ಥಾನಕ್ಕೆ ಬರ್ತಾನೆ. ಅಲ್ಲಿ ಆಲ್ರೆಡಿ ರಾಹು ಮಹಾರಾಜ ಇದ್ದಾನೆ. ಇದು ಒಳ್ಳೆಯ ಒಂದು ಯೋಗ ಅಂತ ಹೇಳ್ತೇನೆ. ಯಾರಿಗೆಲ್ಲ ಸ್ಯಾಲ್ರಿಯಲ್ಲಿ
ಸಂಬಳ ಹೈಕ್ ಆಗಬೇಕು, ಸ್ಯಾಲ್ರಿ ಹೆಚ್ಚಾಗಬೇಕಂತ ಇಚ್ಛೆ ಇದ್ದರೆ ಖಂಡಿತ ನೀವು ಒಂದು ಪ್ರಯತ್ನ ಮಾಡಿದಾಗ ಅದು ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆ ಉಂಟು. ಚಂದ್ರನಿಂದ ಲಾಭ ಸ್ಥಾನದಲ್ಲಿ ರಾಹು ಇರುವುದರಿಂದ, ಅದು ಕೂಡ ಆತ 6ನೇ ಮನೆಯಲ್ಲಿ ಇರುವುದರಿಂದ ಕೋರ್ಟ್ ಕಚೇರಿ ವಾದ ವಿವಾದಗಳು ಯಾವುದು ಇದ್ರೂ ಕೂಡ ಅದು ಒಂದಷ್ಟು ವಿಚಾರದಲ್ಲಿ ಅದು ನಿವಾರಣೆ ಆಗುವಂಥ ಸಾಧ್ಯತೆ ಉಂಟು. ಒಂದು ರೈಟ್ ವೇಲಿ ನೀವಿದ್ದೀರಿ ಅಂದಾಗ ನ್ಯಾಯ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಆನಂತರ ನಿಮಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಿ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ 4ನೇ ಮನೆಯಲ್ಲಿರುವಂತಹ ಗುರು ಮೊದಲೇದಾಗಿ ತನ್ನ 7ನೇ ದೃಷ್ಟಿಯಿಂದ ಆತ ನಿಮ್ಮ 10ನೇ ಮನೆಯನ್ನು ನೋಡ್ತಾನೆ, ಮಕರ ರಾಶಿಯನ್ನ. ಆನಂತರ ಆತ ಏನ್ ಮಾಡ್ತಾನೆ, ತನ್ನ ಒಂದು ಭಾಗ್ಯದ ದೃಷ್ಟಿಯಿಂದ ಆತ ಶನಿ ಮಹಾರಾಜನನ್ನು ನೋಡುವುದರಿಂದ, ಹಾಗಾದ್ರೆ ಕಾರ್ಯಕ್ಷೇತ್ರದಲ್ಲಿ ಏನೇ ಸಮಸ್ಯೆ ಬಂದರೂ ಕೂಡ, ಯಾವುದೇ ರೀತಿಯ ತೊಂದರೆಗಳುಂಟು, ಆಬ್ಸ್ಟಕಲ್ಸ್ ಉಂಟು ಅಂತಾದಾಗ ಅದೆಲ್ಲವೂ ಕೂಡ ನಿವಾರಣೆ ಆಗಿ ಒಳ್ಳೆ ರಿಸಲ್ಟ್ ಅನ್ನು ಪಡೆಯುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಸರ್. ಖಂಡಿತ ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಇನ್ನು ನಿಮಗೆ ತುಂಬಾ ಸಾಲ ಇದೆ, ಕಮಿಟ್ಮೆಂಟ್ ಇದೆ, EMI ಕಟ್ಟಲಿಕ್ಕೆ ಕಷ್ಟ ಆಗ್ತಾ ಉಂಟು ಅಂತಾದಾಗ ಈ ಸಂದರ್ಭದಲ್ಲಿ ನಿಮಗೆ 3ನೇ ಮನೆ ಕುಜ ಅದಕ್ಕೆ ಬೇಕಾಗಿ ತುಂಬಾ ಹೆಲ್ಪ್ ಮಾಡ್ತಾನೆ. ಪರಾಕ್ರಮಕ್ಕೆ ತುಂಬಾ ಬಲ ಬಂದಿರುವುದರಿಂದ ನೀವೊಂದು ಇಚ್ಛೆಯನ್ನು ಇಟ್ಕೊಂಡ್ರೆ ಸಾಕು, ನಾನು ಎಲ್ಲವನ್ನು ಕೂಡ ಸಾಧಿಸ್ತೇನೆ ಅಂದಾಗ ಮೇ ಬಿ ನಿಮಗೆ ಆ ಒಂದು ಏನು ಲೋನ್ ಕಟ್ಟಬೇಕು, EMI ಕಟ್ಟಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಯೋಗ ಕ್ರಿಯೇಟ್ ಆಗುತ್ತೆ, ಅಥವಾ ಹಣಕಾಸು ಒದಗಿ ಬರುತ್ತೆ, ಅಥವಾ ಯಾರಿಂದ ಅದು ಸಹಾಯ ದೊರೆಯುತ್ತದೆ. ಖಂಡಿತ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಅಲ್ಲಿ ಕೂಡ ಗೆಲುವು ನಿಮ್ಮದಾಗುತ್ತೆ. ಸ್ತ್ರೀಯರು ಯಾರಿದ್ದಾರೆ ಮೇಷ ಲಗ್ನದವರು, ಮೇಷ ರಾಶಿಯವರು, ಅವ್ರು ಸ್ವಲ್ಪ ಜಾಗರೂಕರಾಗಿರ್ಬೇಕು. ಯಾಕಂದ್ರೆ ಇಲ್ಲೇನಾಗುತ್ತೆ, ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಆಲ್ಮೋಸ್ಟ್ ನಿಮಗೆ ನಿಮ್ಮ ಗಂಡನ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆಗಳನ್ನ ಅಥವಾ ಅಪಮಾನ ಅವಮಾನಗಳನ್ನ ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಅಂತ ಹೇಳ್ತೇನೆ. ಸ್ವಲ್ಪ ಗಣಪತಿಯ ಆರಾಧನೆ ಮಾಡುವುದು ಅತ್ಯುತ್ತಮದ ಲಕ್ಷಣ. ಯಾರೇ ಮೇಷರಾಶಿ ಸ್ತ್ರೀಯರಿದ್ರೆ ದಯವಿಟ್ಟು ಇದನ್ನು ಫಾಲೋ ಮಾಡಿ ಅಂತ ಹೇಳ್ತೇನೆ. ಒಳ್ಳೆ ರಿಸಲ್ಟ್ ಬರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿರುವುದೇನೆಂದ್ರೆ, ನಿಮಗೆ ಚಂದ್ರನಿಂದ 4ನೇ ಮನೆಯಲ್ಲಿ ಗುರು ಗೋಚಾರದಲ್ಲಿ ಭ್ರಮಣ ಮಾಡ್ತಾ ಇರುವುದರಿಂದ, ಗಜಕೇಸರಿ ಯೋಗದಂತ ಒಂದು ಯೋಗವನ್ನು ಆತ ಕ್ರಿಯೇಟ್ ಮಾಡಿರುವುದರಿಂದ ಮೇ ಬಿ ನಿಮಗೆ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗ್ಲಿಕ್ಕೆ ಆತ ಸಹಾಯ ಮಾಡ್ತಾನೆ. ಇನ್ನು ಸ್ವಲ್ಪ ದಿನ ಕಳೆದ ನಂತರ ನಿಮಗೆ ಗುರುಬಲ ಕೂಡ ಬರುವುದರಿಂದ ಮೇಷರಾಶಿಯವರಿಗೆ ಇದುವರೆಗೆ ಇದ್ದಂಥ ಸಮಸ್ಯೆಗಳಿಂದ ಡೆಫಿನೆಟ್ ಆಗಿ ನೀವು ಮುಕ್ತರಾಗಿ ಬಿಡ್ತೀರಾ. ಒಳ್ಳೆ ರಿಸಲ್ಟ್ ಅನ್ನ ಅದರ ಮುಖಾಂತರ ಡೆಫಿನೆಟ್ ಆಗಿ ನೀವು ಅನುಭವಿಸ್ತೀರಾ. ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದ ಡೆಫಿನೆಟ್ ಆಗಿ ಒಳ್ಳೆ ರಿಸಲ್ಟ್ ಇದೆ. ಖಂಡಿತ ನೀವು ಪ್ರಯತ್ನ ಮಾಡಿ, ಅಂದ್ರೆ ಹೊಸ ಕೆಲಸ ಬೇಕು ಅಂದಾಗ ಖಂಡಿತ ಪ್ರಯತ್ನ ಮಾಡಿ. ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಬಂದೇ ಬರುತ್ತೆ. ಇನ್ನು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ಸರ್, ನನಗೆ ವಿದೇಶಕ್ಕೆ ಹೋಗಬೇಕು, ಮನೆಯಿಂದ ದೂರ ಹೋಗಬೇಕು, ಈಗ ಫಾರ್ ಎಕ್ಸಾಂಪಲ್ ಉಡುಪಿಯಲ್ಲಿದ್ದೇನೆ ಬ್ಯಾಂಗ್ಳೂರಿಗೆ ಹೋಗಬೇಕು, ಅಥವಾ ಬ್ಯಾಂಗ್ಳೂರಲ್ಲಿದೆ ಡೆಲ್ಲಿಗೆ ಹೋಗಬೇಕು, ಅಥವಾ ವಿದೇಶಕ್ಕೆ ಹೋಗಬೇಕು, ಅದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಹಾಗಾದ್ರೆ ಓವರ್ ಆಲ್ ನಾನು ಹೇಳ್ಬೇಕಾದ್ರೆ, ನಮ್ಮ ಮೇಷರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳು ಏನಿದೆ ಎಲ್ಲಾ ರೀತಿಯಲ್ಲಿ ಕೂಡ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಪಡ್ಕೊಳ್ಳುವಂತ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಇರುವುದರಿಂದ ನಿಮ್ಮ ಒಂದು ಪ್ರಯತ್ನ ಮುಂದುವರಿಲಿ ಅಂತ ಹೇಳ್ತೇನೆ. ಒಳ್ಳೆ ರಿಸಲ್ಟ್ ಅನ್ನು ಡೆಫಿನೆಟ್ ಆಗಿ ಅನುಭವಿಸ್ತೀರಾ. ಎಲ್ಲಿ ಗುರುವಿನ ಟೆಂಪಲ್ ಇದೆ, ಎಲ್ಲಿ ಸಾಯಿಬಾಬಾನ ಟೆಂಪಲ್ ಇದೆ, ರಾಘವೇಂದ್ರ ಸ್ವಾಮಿ ಟೆಂಪಲ್ ಇದೆ, ದಯವಿಟ್ಟು ಅಲ್ಲಿ ಗುರುವಾರ ಹೋಗಿ ಆ ಒಂದು ರಾಯರ ಸೇವೆ ಮಾಡಿ ಬನ್ನಿ ಅಂತ ಹೇಳ್ತೇನೆ, ಗುರುವಿನ ಸೇವೆ ಮಾಡಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಸೆಪ್ಟೆಂಬರ್ ತಿಂಗಳಲ್ಲಿ ಏನೋ ಸ್ವಲ್ಪ ಅಬ್ಸ್ಟಕಲ್ಸ್ ಬರಬೇಕು, ಅದೆಲ್ಲವೂ ಕೂಡ ದೂರ ಆಗುತ್ತೆ. ಒಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ನೀವು ಅನುಭವಿಸ್ತೀರಾ. ಹಾಗಾದ್ರೆ ಈಗ ಗೊತ್ತಾಯ್ತು ನಮ್ಮ ಮೇಷರಾಶಿಯವರಿಗೆ ಯಾವ ತರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಇನ್ನು ಉಳಿದವರ ರಾಶಿ ಭವಿಷ್ಯನ ಮುಂದಿನ ದಿನಗಳಲ್ಲಿ ಮತ್ತೆ ಅಪ್ಲೋಡ್ ಮಾಡ್ತೇನೆ. ತುಂಬಾನೇ ಚೆನ್ನಾಗಿರ್ತದೆ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ತೆ. ಬಾಯ್.